ಆಗಸ್ಟ್ ತಿಂಗಳು ತುಲಾ ರಾಶಿಯವರಿಗೆ ಗೋಲ್ಡನ್ ಟೈಮ್. ಇಲ್ಲಿ ರೆಸ್ಪೆಕ್ಟ್, ರೆಕಗ್ನೈಸೇಷನ್ ಮತ್ತು ಗೇನ್ ಸಿಗಲಿದೆ. ಈ ವಿಡಿಯೋನ ಲೈಕ್ ಮಾಡಿ ಎಂಡ್ ವರ್ಗು ನೋಡಿ. ಕೊನೆಯಲ್ಲಿ ಒಂದು ಪವರ್ಫುಲ್ ರೆಮಿಡಿಯನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಆಗಸ್ಟ್ ತಿಂಗಳಲ್ಲಿ ಸೂರ್ಯನು ತುಲಾ ರಾಶಿಗೆ 11ನೇ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದಕ್ಕೆ ಲಾಭಸ್ಥಾನ ಅಂತ ಕರಿತೀವಿ. ಇದರಿಂದ ಫೈನಾನ್ಷಿಯಲ್ ಡೆವಲಪ್ಮೆಂಟ್ಸ್ ಬರಲಿದೆ ಮತ್ತೆ ಫೈನಾನ್ಷಿಯಲ್ ಡೆವಲಪ್ಮೆಂಟ್ಸ್ಗೆ ಹೊಸ ಅಪಾರ್ಚುನಿಟಿ ಸಹ ಬರಲಿದೆ. ಸೊ ಈ ತಿಂಗಳಲ್ಲಿ ಹೈಯರ್ ಅಥಾರಿಟೀಸ್ ಇಂದ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಪ್ರಮೋಷನ್ ಮತ್ತು ರೆಕಗ್ನೈಸೇಷನ್ ಸಿಗುವಂತಹ ಒಂದು ಸಮಯ. ಇದರ ಜೊತೆಗೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಫಾದರ್ ಅಥವಾ ಮೆಂಟರ್ ಸಪೋರ್ಟ್ ಇಂದ ಮುಂದುವರೆದಿದ್ದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಸಹಿತ ನೀವು ನೋಡಬಹುದು. ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಹೊಂದಾಣಿಕೆಯಿಂದ ಹೋಗುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಈ ತಿಂಗಳು ನೀವು ಮಾಡುವಂತಹ ಹಾರ್ಡ್ ವರ್ಕ್ಗೆ ಒಂದು ಸಕ್ಸಸ್ ಸಿಗುವಂತಹ ಟೈಮ್ ಆಗಿದ್ದು, ಧೈರ್ಯದಿಂದ ಮುಂದುವರಿಯುವಂತ ಒಂದು ಪ್ರಯತ್ನವನ್ನ ಮಾಡಿ. ಕೆಲವೊಂದು ಹೆಲ್ತ್ ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ. ಈ ತಿಂಗಳು ನಿಮ್ಮ ಹೆಲ್ತ್ ಮೇಲೆ ಯೋಗ, ವಾಕಿಂಗ್, ಎಕ್ಸರ್ಸೈಸ್ ಇಂದ ಮುಂದುವರೆದು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಪವರ್ಫುಲ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಈ ತಿಂಗಳಿಂದ ಸಾಧ್ಯವಾದಷ್ಟು ಮೀಟ್ ಮತ್ತು ಆಲ್ಕೋಹಾಲ್ ಅನ್ನ ಅವಾಯ್ಡ್ ಮಾಡಿ. ಇದರ ಜೊತೆಗೆ ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಆಗಸ್ಟ್ ತಿಂಗಳ ಬಗ್ಗೆ ನಿಮಗೇನಾದ್ರೂ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 7 ಅಂತ ಟೈಪ್ ಮಾಡಿ. ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ನಮಸ್ಕಾರ.